ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬರ್ರಿ, ಇವತ್ತಿನ ದಿನ ಏನೇನು ಆಕೈತಿ ಏನೇನಿಲ್ಲ ಅಂತ ನೋಡೋಣಂತ. ನಮ್ಮ ಮೇಡಮ್ ಅವರು ಏನು ಮಾಡ್ಲಿಕ್ಕತ್ತಿದ್ದಾರೆ ಕೇಳೋಣ. ಏನು ಮಾಡ್ಲತ್ತೀರಿ ಮೇಡಮ್? ಕೆಲಸ 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 ಮಾಡ್ಬೇಕಲ್ಲಪ್ಪ. ಹೊಟ್ಟಿ ಪಾಡು ಏನು ಖಾಲಿ ಪುಕ್ಷಟೆ ಯಾರು ರೊಕ್ಕ ತಂದು ಕೊಡ್ತಾರನ್ನ? ಇಲ್ಲ. ಬೆಂಗಳೂರು ಊರಾಗ ಎಷ್ಟೈತಿ ಏನೈತಿ ಗೊತ್ತದಿಲ್ಲ. ನಿನ್ನೆರ ಗಾಡಿಗೆ ಎಷ್ಟು ಬಿಡ್ದಿಯಪ್ಪ? 11,000. ಮತ್ತೆ ಚಂದ ಎಲ್ಲ ಮ್ಯಾಲೆ ಗಿಡ ಹಚ್ಚೇವಿಲ್ಲ ಬಾಲ್ಕನ್ಯಾಗ. ಬಾಲ್ಕನಿ ಒಳಗ ಅಮಿತ ಗಿಡ ಹಚ್ಚನ್ರಿ. ಯಾರಿಗಾರ ರೊಕ್ಕ ಬೇಕಂದ್ರ ಬಂದ್ಬಿಡ್ರಿ ನಮ್ಮ ಮನೆಗೆ. ಒಬ್ಬ ಕೆಲಸ ಮಾಡತ್ತೀನಿ. ನೆಕ್ಸ್ಟ್ ನೆಗಡಿ ಬಂದೈತಿ. ಪೇಷಂಟ್ ಇನ್ನೇನ ಪೇಷಂಟ್ ಆಗಿದ್ದೆ, ಇವತ್ತು ಜಾಸ್ತಿ ತೊಗೊಂಡ್ಬಿಟ್ಟದ. ಎರಡೆರಡು ತೊಗೊಂಡು ಮುಕ್ಕೊಂಡೇನಿ. ಬರ್ರಿ, ನಮ್ಮ ಸಾಹೇಬ್ರಂತ್ರು ಒಂದೇನು ಉಪಚಾರ ಮಾಡಂಗಿಲ್ಲ, ಒಂದ್ ಇದನ್ನ ಮಾಡಂಗಿಲ್ಲ. ಸುಳ್ಳು. ಬೆಳಗ್ಗೆ ಎದ್ದು ಚಹಾ ಮಾಡಿ ಗುಳಿಗೆ ಕೊಟ್ಟು ಮಲಗಿಸಿದ್ದೇರಿ, ಮತ್ತೆ ಎದ್ದು ಕೂತಾಳಿ ತಾನೆ. ತಲೆ ಹಿಡ್ದದ್ರಿ, ಏನ್ ಮಾಡೋನ್ ಹೇಳ್ರಿ? ತಲೆ ಹಿಡಿದಿರಂಗಿಲ್ಲ, ಎಲ್ಲದ ಹಿಡ್ದಿದ್ದೆ. ನಾ ಬೇಡ ಟಿವಿ ಹಚ್ಬೇಡ ಅಂದ್ರು ಟಿವಿ ಹಚ್ಕೊಂಡ್ ಸುಳ್ಳು. ಹಿಂಗ ಆರಾಮ್ ಕೆಲ್ಸ ಅಂತೇಳಿ ಆ ಕಡೆ ಟಿವಿ ನೋಡೋದು, ಈ ಕಡೆ ಕೆಲಸ ಮಾಡೋದು. ಅಲ್ಲಿ ನಿನ್ ಮಕ್ಳು ನೋಡಲ್ವ ಅದ್ರಕೊಳಕತ್ತಾರ ಹಂಗ ಕೈ ಕೊಯ್ ಕೈ ಕೊಯ್ ಕೊಯ್ ಅಂತ ಹೇಳಿ. ಹಂಗ ಬೆಳಗ್ಗೆ ಅವಕ್ಕೂ ಸ್ನಾಕ್ಸ್ ಬೇಕಲ್ಲ, ಅದಕ್ಕೆ ಹಾಕಿದ್ದೇನಿಲ್ಲ ಮತ್ತೆ. ಬರ್ರಿ, ಇವತ್ತಿನ ಡೇ ಒಳಗೆ ಏನೇನ್ ಆಗ್ತದ ಅಂತ ಅನ್ನೋದನ್ನ ತೋರಿಸ್ತೇವಂತ. ನೋಡ್ರಿಪ್ಪ, ನಮ್ಮ ಸಾಹೇಬ್ರು ಆಗಳಿಂದ ಅಡುಗೆ ಮನೆ ಒಳಗೆ ಹೋಗಿ ಏನು ನಡ್ಸ್ಯಾರ ಅನ್ನೋದು ಗೊತ್ತಾಗತ್ತಿಲ್ಲ. ಏನೋ ಕಟ ಕುಟ ಮಾಡ್ಯಾತಾರ. ನಾನಂತೂ ಎಡಿಟಿಂಗ್ ಒಳಗೆ ಬ್ಯುಸಿ ಇದ್ದೆ. ತುಂಬ ಏನು ಮಾಡತ್ತೇಳಿ ಹೋಗಿ. ಏನು ಮಾಡತ್ತೀರಿ ಸರ್? ಆಗಳಿಂದ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳಿಕತ್ತಿದೆ. ಯಾಕ್ರಿ? ಸ್ಯಾಂಡ್ವಿಚ್ ಅಲ್ಲ, ಎಲ್ಲಾರು ಅನ್ಬೇಕಣ್ಣ, ಹೆಂಡತಿ ಅಡ್ಗೆ ಮಾಡಿ ಕೊಡಂಗಿಲ್ಲ ಅಂತೇಳಿ. ಇಲ್ಲ, ನಮ್ಮ ಹೆಂಡತಿ ಬಿಸಿ ಇದ್ಲಲ್ಲ, ಅದಕ್ಕೆ ಅಲ್ಲ ನಾವೇ ಮಾಡ್ಕೊಳಿಕತ್ತಿದೆ. ನೋಡ್ದ, ಇವನ್ನ ಕೆಲಸ ಮಾಡ್ತಾನೆ, ಹೆಂಡತಿ ಏನು ಕೆಲಸನ ಮಾಡಂಗಿಲ್ಲ ಅನ್ಬೇಕಲ್ಲ. ಹಂಗೇನಿಲ್ಲ, ನಮ್ಮ ಹೆಂಡತಿ ಶಾನೆ ಅದ. ಹೇಳ್ರಿ, ರೆಸಿಪಿ ಏನೇನು ಮಾಡತ್ತೀರಿ? ನಾನು ನಾನು ಸ್ವೀಟ್ ಕಾರ್ನ್ ವಿತ್ ಕ್ಯಾಪ್ಸಿಕಮ್ ಮಿಕ್ಸ್ ಮಾಡ್ಕೊಂಡು ಸ್ಯಾಂಡ್ವಿಚ್ ರೆಡಿ ಮಾಡ್ಲಿಕ್ಕತ್ತೀನಿ. ಓಕೆ. ಇಷ್ಟ್ಯಾಕೆ ಪ್ರೀತಿ ಬಂದ್ಬಿಟ್ಟೈತ್ರಿ ಇವತ್ತು ಸ್ಯಾಂಡ್ವಿಚ್ ಮಾಡಕ್ಕೆ? ಇವತ್ತು ಸಂಡೇ ಅಲ್ಲ, ಸೊ ಹಾಗಾಗಿ ನಂಗೆ ನೋ ಲೇಜಿ ಡೇ, ಇವತ್ತು ಕುಕ್ಕಿಂಗ್ ಡೇ. ಓಕೆ. ನನ್ನಷ್ಟಕ್ಕೆ ನನಗೆ ಕುಕ್ ಮಾಡ್ಕೋಬೇಕನ್ನಿಸ್ತಾ, ಸೊ ಅದಕ್ಕೆ ಮಯೋನೀಸ್ ಹಾಕ್ಲಿಕ್ಕತ್ತೀನಿ. ಇದಕ್ಕೆ ಸಾಕ್ರಿ, ಜಾಸ್ತಿ ಮಯೋನೀಸ್ ತಿನ್ಬಾರ್ದು ಅಂತಾರ. ಯಾರು ಹೇಳಿದ್ದ? ಹೆಲ್ತಿಗೆ ಒಳ್ಳೇದಲ್ಲ ಅಂತ. ಹಂಗ್ ನೋಡಿದ್ರೆ ಕಾಯಿಪಲ್ಯನೂ ತಿನ್ಬಾರ್ದು, ನಿನಗೆ ಗೊತ್ತದ ಇಲ್ಲ? ಹಿಂಗ್ ಬಾಳೆಕಾಯಿ ತಗೊಂಡು ಹಿಂಗ್ ಡಿಪ್ ಮಾಡಿ ಹಿಂಗ್ ತೆಗಿತಾರ, ಹಣ್ಣು ಆಗ್ಬಿಟ್ಟಿರ್ತದೆ. ಅದು ಸ್ವಲ್ಪ ಇದನ್ನ ಹಾಕೊಂಡು ಚಿಲ್ಲಿ ಫ್ಲೇಕ್ಸ್. ಓಕೆ. ಓ, ಭಾಳ ಇತ್ತು. ದೊಡ್ಡ ತೆಗೆದ್ಬಿಟ್ಟು ಸ್ವಲ್ಪ ಇಷ್ಟೇ ಹಾಕಿರ್ತಾವ, ಅಟ್ಟಾಗ ಹಾಕೋಬೇಕು. ಹಂಗ ಬಾ ದಿವ್ಸದ ಮ್ಯಾಗ ಅಡಿಗೆ ಮಾಡಿದ್ರೆ ಹಿಂಗ ಹಾಕವ್. ಹಂಗೇನಿಲ್ಲ, ಅದು ಆಕ್ಚುಲಿ ನಾನು ನೋಡ್ಲಿಲ್ಲ. ಅವ್ವ ಏನಾರ ಒಂದು ಒಪ್ಕೊಳಂಗಿಲ್ಲ. ಸುಟ್ಟು ವಾಸನೆ ಬರ್ಲಿಕ್ಕೆ ನೋಡ್ರಿ, ನಾಳೆ ನನಗೆ ಏನಾರ ಸಾಲ್ಟ್ ಹಾಕ್ಬೇಕ. ನೋಡ್ರಿ, ಮಾತಾಡಕ್ ಬಿಡಂಗಿಲ್ಲ. ನಾಳೆ ನನಗೆ ಏನಾರ ಆತಂತಂದ್ರ ನೀವ ಸಾಕ್ಷಿ. ಹೌದಾ? ಹಂಗೇನಿಲ್ಲ, ನಾನು ನಿನ್ ಗತಿ ಅಂತ ಪರಿ 108 ಕರ್ಸೋಂಗ್ ಮಾಡಲ್ಲ ಅಡಿಗೆ. ಹೌದನ? ಛೇ 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 ಛೇ. ಇಲ್ಲೇನು ತಲೆ ಒಳಗೆ ನಿನ್ನ ಮಕ್ಕಳದ್ದು ಇದನ್ನ ಹಾಕೊಂಡ್ಬಂದ್ಬಿಟ್ಟಿ ಡ್ರೆಸ್. ಒಳಗೆ ಹೋಗಿದ್ನಲ್ಲ ಮಾತಾಡ್ಸಕ್ಕೆ, ಹಂಗಾಗಿ ಸಾಕ್ ಬಿಡ್ರಿ. ಎಷ್ಟು ತಕ್ಕಷ್ಟು ಉಪ್ಪು. ಸಂಜೆ ಆಗಿಲ್ಲ ತಗೋ, ಏನ ಸಂಜೆ ಆದ್ಮೇಲೆ ಉಪ್ಪು ಅನ್ಬಾರ್ದು ಅಷ್ಟೆ. ನೋಡ್ರಿ, ಯಾವಾಗಿಂದು ಏನು ಸ್ಯಾಂಡ್ವಿಚ್ ಮೇಕರ್ ಅದು ಯಾವಾಗಿಂದ ಏನೋ ಅಲ್ಲ. ಅದು ಅದನ್ನ ಕೋಮಲವಾದ ಕೈಯಿಂದ ಕಲ್ಸೋಣವೇ, ಚಮಚದಿಂದ ಕಲ್ಸೋಣವೇ? ನಾವ ತಿಂತೇವಲ್ಲ, ಕೈಯಿಂದ ಕಲ್ಸ್ಬಿಡೋಣ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಅರೆ, ಯಾರು ತಿನ್ನಂಗಿಲ್ಲ. ಬ್ರೆಡ್ ರೆಡಿ ಮಾಡಿಟ್ಕೊಳ್ಳೋಣ, ಸ್ಟಫಿಂಗ್ಸ್ ಆಮೇಲೆ ಮೊದಲು ಸ್ಟಫಿಂಗ್ ರೆಡಿ ಮಾಡ್ಕೋತಾರ್ರಿ ಸರ್. ಇಲ್ಲ, ಬ್ರೆಡ್ ತೆಗೆದಿಟ್ಕೋಬೇಕು. ಸ್ವೀಟ್ ಬ್ರೆಡ್ ನಾವು ಯಾವ ಕಂಪ್ನಿಗಂತೆ ಪ್ರಮೋಟ್ ಮಾಡಂಗಿಲ್ಲ. ನಮಗೆ ಪ್ರಮೋಷನ್ಗೆ ರೊಕ್ಕ ಕೊಡಲ್ಲ. ಅದಿಲ್ಲ, ಸ್ಟಫಿಂಗ್ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ. ಮಸ್ತ್ ಇದನ್ನ ಕೈಯಿಂದ ಕೋಮಲವಾದ ಕೈಯಿಂದ
ಅಂದ್ರೆ ರುಚಿ ಬರ್ತದೆ. ನಮ್ಮ ಕೈ ಸ್ವಚ್ಛ ತೊಳೆದಿರ್ತೇವೆ ಮತ್ತು ಹಂಗಂತ ತಿಳ್ಕೊಬಾರ್ದು. ಡೆಟಾಲ್ ಹಚ್ಚಿ ಡೆಟಾಲ್ ಹಚ್ಚಿ ತಗೊಂಡಿರ್ತೀವಿ. ಹ್ಯಾಂಡ್ ವಾಶ್ ನಮ್ಮ ಮನ್ಯಾಗ ಎಲ್ಲ ಕಡೆನೂ ಇಟ್ಟೇವೆ. ಹೌದು ಅಡಿಗೆ ನೋಡಿ ಇಲ್ಲಿ ಇಟ್ಟೇವೆ ಅದ ಅಲ್ಲ ಅಡಿಗೆ ಮನೆ ಇಲ್ಲೂ ಅದ ನೋಡ್ರಿ ಮೈಸೂರು ಸ್ಯಾಂಡಲ್ ಇದು ಏನದು ಮೈಸೂರು ಸ್ಯಾಂಡಲ್ ಹ್ಯಾಂಡ್ ವಾಶ್. ಸೊ ಬಾತ್ರೂಮ್ನಾಗೆಲ್ಲ ಡೆಟಾಲ್. ರೆಡಿ ಆಯ್ತು. ಸ್ಟಫಿಂಗ್ ರೆಡಿ ಆಯ್ತು. ಚೀಸ್ ಇಲ್ಲ ನಮ್ಮ ಮನ್ಯಾಗ ಇತ್ತಲ್ಲ ಇಲ್ಲ ಅದಲ್ಲ ಇಲ್ಲೇ ಇಲ್ಲದಾವಲ್ಲ ಸ್ಲೈಸ್ ಲಾಸ್ಟಿಗೆ ಹಾಕೋಣ. ಸ್ಮೆಲ್ ಬರತೈತ್ರಿ ಸುಟ್ಟಿದ್ದು. ಅದು ಕಾಯ್ದಲ್ಲ. ಈಗ ಸ್ಟಫಿಂಗ್ ಅನ್ನು ಹಾಕಿ ಬಿಡೋದು. ಓಕೆ ಇಷ್ಟ ಸ್ವಲ್ಪ ಸ್ಟಫಿಂಗ್ಸ್. ಆದ್ರೂ ಏನ ಅನ್ನಿ ಬಾಬಿಗತೆ ನೀ ಅಂತೂ ಮಾಡಂಗಿಲ್ಲ. ಅದು ಅವ್ರದ್ದು ರುಚಿ, ಇದು ನಮ್ಮ ರುಚಿ. ಬಟ್ ಅವರಷ್ಟು ಟೇಸ್ಟಿ ಸಾಧ್ಯನೇ ಇಲ್ಲ, ಎಲ್ಲೂ ಸಿಗಂಗಿಲ್ಲ. ಅವ್ರದ್ದು ಅಲ್ಟಿಮೇಟ್ ಆಗಿತ್ತು ಅವತ್ತಂತೂ. ಹೈವೇದಾಗ ಎಣ್ಣೆ ಒಳಗೆ ತಿಂದಿದ್ದ ಅಲ್ಲ, ಎಣ್ಣೆ ಅನ್ಬೇಡ, ಎಣ್ಣೆ ಅಂದ್ರೆ ತಿಳಿಯಂಗಿಲ್ಲ. ನ್ಯಾಷನಲ್ ಎಕ್ಸ್ಪ್ರೆಸ್ ವೇ ಅದು ನಾವು ಹೇಳಿ ಎಣ್ಣೆ 1 ಎಣ್ಣೆ 4 ಅಂತ ಅಲ್ಲಿ ಮಾತಾಡಿ ರೂಢಿ ಆಗ್ಬಿಟ್ಟು ಅದು. ಏನು ಮಾಡ್ತೀರಿ? ನ್ಯಾಷನಲ್ ಎಕ್ಸ್ಪ್ರೆಸ್ ವೇ 4, ನ್ಯಾಷನಲ್ ಎಕ್ಸ್ಪ್ರೆಸ್ ವೇ 1 ಹೀಟ್ ಆಯ್ತು ಮತ್ತೆ ಆನ್ ಆಯ್ತು. ಈಗ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ವಿ. ಓಕೆ, ಆಮೇಲೆ ಸಿಗೋಣಂತೆ. ಸೊ ಈಗ ನಮ್ಮ ಸರು ಕೈ ವಾಶ್ ಮಾಡ್ಕೊಂಡು ಬಂದರು. ನೆಕ್ಸ್ಟ್ ಪ್ರಮೋಟ್ ಮಾಡೋಂಗಿಲ್ಲ ಅಂತ ಹೇಳೋದಿಲ್ಲ. ಈಗ ನೋಡ್ರಿ ನಮ್ಮ ಮಷೀನ್ ಒಳಗೆ ಪ್ರಿಂಟ್ ಮಾಡಿದ ಟಿ ಶರ್ಟ್ ಇದು. ಹೇಳು, ಯಾರಿಗಾರ ಪ್ರಿಂಟೆಡ್ ಟಿ ಶರ್ಟ್ ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಬಟ್ರ ತೊಗೊಂಡ್ರಿ. ಕೆಳಗೆ ಹಾಕೋಣ. ಬೆಟರ್ ಬೆಟರ್ ಎಸ್ ಬೆಟರ್ ನಾಟ್ ಬಟರ್, ದಿಸ್ ಇಸ್ ಬೆಟರ್. ಬಿಡು, ಅದು ಮಂಡದಲ್ಲಿ ನಿಮ್ಗತೆ ನಿನ್ಗತೆ ಮನಿವೆಲ್ಲ ನಿನ್ ಮಾತು ಕೇಳ್ತಾವ. ಯಾಕಂದ್ರೆ ಅದು ನಮ್ಮ ಏರಿಯಾ. ಹೆಂಗೆ ಲ್ಯಾಪ್ಟಾಪ್ ಎಲ್ಲ ನಿನ್ನ ಮಾತು ಕೇಳ್ತಾವಲ್ಲ, ಕ್ಯಾಮ್ರಾ ಲ್ಯಾಪ್ಟಾಪ್ ಎಲ್ಲ ಹಂಗೆ. ಏನು ಮಾಡೋದ್ರಿ, ನಮ್ಮ ಕಾರ್ ಸದ್ಯಕ್ಕೆ ಇವಂದ ಮಾತು ಕೇಳುತ್ತೆ. ಚೀಸ್ ಹಾಕ್ಬರ್ರಿ. ಛೇ ಏನ್ರಿಪ್ಪ ಇದೆಲ್ಲ ಐತೆ ಓಪನಿಂಗ್ ಇದ್ದರ್ತ ಇಲ್ಲದ ನೋಡ್ರಿ, ತಿಳಿತದ ಇಲ್ರಿ. ಅರ್ಜೆಂಟ್ ನೀವು ಟೆನ್ಷನ್ ಕೊಡ್ರಿ, ನಾ ಮಾಡ್ತೇನೆ, ಕೊಡ್ರಿ ತಗೋರಿ, ಹಿಡ್ಕೋರಿ ಕ್ಯಾಮ್ರಾ ಮಾಡ್ರಿ. ಯಾವ ಕೆಲಸ ಯಾರು ಮಾಡಿದ್ರನ್ನ ಬೆಸ್ಟ್. ಹಂಗೇನಿಲ್ಲ ನೋಡ, ಹೆಂಡ್ತಿಗೆ ಪಾಪ ಆರಾಮಿಲ್ಲ, ಸ್ವಲ್ಪ ಸ್ಯಾಂಡ್ವಿಚ್ ಮಾಡಿ ಕೊಡೋಣ ಅಂತೇಳಿ ಮಾಡಕ್ ಹೋದ್ರೆ ಹಿಂಗ ಅನಿಸ್ಕೋಬೇಕು. ನಾವು ಒಂದ್ ಸ್ವಲ್ಪ ಹಳ್ಳಿಲೆ ಸೇವೆ ಮಾಡ್ತೇವೆ. ಹಂಗೇಳಿ ಇನ್ನು ಲಘು ಬಟ್ರು ಹೋಗಿ ಆಯ್ತು ಒಂದೇ ಸ್ಯಾಂಡ್ವಿಚ್ ಇಡು 1 ಟೈಮ್. ಓಕೆ, ಸೊ ಚೀಸ್ ರೆಡಿ ಆತ್. ಇದನ್ನ ಇಲ್ಲಿ ಇಟ್ಟು ಬಿಡಬೇಕು. ಓಕೆ, ಇದ್ರ ಮೇಲೆ ಸ್ವಲ್ಪ ಬಟರ್ ಹಾಕಬೇಕು. ಆ್ಯಕ್ಚುಲಿ ಇಲ್ಲ, ಅಷ್ಟ ಹಾಕಿ ಪ್ರೆಸ್ ಮಾಡಿಬಿಡ. ಯಸ್, ಈಗ ಇದು ಇನ್ನೂ ಆಗ್ಬೇಕದ. ಹೊಳಸಾಕ್ತೀನಿ. ನಮ್ಮ ಒಂದು ಸ್ವಲ್ಪ ಫ್ಲಾಪ್ ಆಗ್ತಿರ್ತಾವೆ ತಲೆಗೆ. ಅದು ಹೋಮ್ ಮೇಡ್ ಅಲ್ಲ, ನಡೀತದೆ. ನಾವು ಪ್ರೊಫೆಷ್ನಲಿ ಸ್ಯಾಂಡ್ವಿಚರ್ಸ್ ಇದು ಅಲ್ಲ. ನಾವು ಬಗ್ಬೇಕ್ರಿ ಸರ್. ಇಲ್ರಿ, ಕಾಣತ್ತೀರಿ ನೋಡ್ರಿ, ಕಾಣವಲ್ವೇರಿ. ಅಯ್ಯೋ ಸಾರಿ ರುಂಡ ಹಾರಿಸ. ನೀವು ರುಂಡ ಮುಂಡ ಹರ್ಸೂರಾಗ ಹೇಳ್ತೀರಿ. ನಾನು ನೀನು ಎಲ್ಲೋ ಡರ್ಟಿ ಫೆಲೋಸ್. ಸಂಡೇ ಅಲ್ಲ, ಸಂಡೇ ನಡೀತದೆ. ಎಲ್ಲೋ ಡರ್ಟಿ ಫೆಲೋ. ಸೊ ಬರ್ರಿ ನೋಡಿ ಬರ್ರಿ. ಬರವಲ್ತಲ್ರಿಪ್ಪ. ಇನ್ನೊಂದು ಚೂರ ಆಗ್ಬೇಕು.
ಸ್ವಲ್ಪ ಹೊತ್ತು ಬಿಟ್ಬಿಡ್ರಿ ಮೇಡಮ್ ಇನ್ನು ಆಮೇಲೆ ಕಂಪ್ಲೀಟ್ ಆದಮೇಲೆ ಓ ತಟ್ಟಿದೆ ಬರೀ ಬರೀ ನೋ ಇದೆಲ್ಲ ಮಾಡಬಾರ್ದು ಸಪ್ತಾಪಟ್ಟೆ ಹಸಿವಾಗೈತಿಗೆ ಬರ್ರಿ ತಿನ್ನೋಣಂತ ಬರ್ರಿ ರೆಡಿ ಆಯ್ತು ಈಗ ನಮ್ಮ ಸರ್ ಏನೋ ಕಟ್ ಮಾಡ್ಲಿಕ್ಕತ್ತಾರ ಎಸ್ ತಿನ್ಲಿಕ್ಕೆ ಈಸಿ ಆಗುತ್ತಲ್ಲ ಹೋಮ್ ಮೇಡ್ ಚೀಸ್ ಏನು ಎಸ್ ಹೋಮ್ ಮೇಡ್ ಸ್ಯಾಂಡ್ವಿಚ್ ಕಾರ್ನ್ ಚೀಸ್ ಕಾರ್ನ್ ವೆಜ್ ಕಾರ್ನ್ ಚೀಸ್ ಸ್ಯಾಂಡ್ವಿಚ್ ವಾವ್ ಹಾರ್ಟ್ ಹೊಡೆದು ಬಿಟ್ಟೆಲ್ಲ ಎಸ್ ಅದ್ರನ್ನ ಫಿಲಪ್ ಮಾಡ್ತೇನೆ ಒಳಗೆ ಹಾರ್ಟ್ ಆಗಲಿಲ್ಲ ಅದು ಹೇತ್ರ ಆಡೆ ಆಗ್ತದೆ ನೋಡ್ರಿ ಯಾರಲ್ಲ ಹಾರ್ಟ್ ಅಂತಾರೆ ಅದು ಮೊದಲ ಎಂತ ಚಂದ ಮಾಡಿದ್ದೆ ಅದನ್ನ ಒಟ್ಟು ಹೇತ್ರ ಆಡಿ ಹಿಡಿಸೋ ಕೆಲಸ ಚಂದ ಇರಬಾರ್ದು ಹೌದು. ಬರ್ರಿ ನೋಡ್ರಿ ತಗೋರಿ ಟೇಸ್ಟ್ ಹೇಳ್ರಿ ತಿಂದು ವಾಕೆ ಬರ್ರಿ ನಮ್ಮ ಸರ್ ಮಾಡಿದ್ದು ತಿನ್ನೋವಂತೆ ಅಲ್ಟಿಮೇಟ್ ವಾವ್ ನೋಡ್ರಿ ಫಸ್ಟ್ ಟೈಮ್ ಹ್ಯಾಂಡ್ ತಗೊಳ್ಳಿಕತ್ತ ಕರೆಗ ಮಸ್ತ್ ಐ ಲವ್ ಇಟ್ ಅಲ್ಟಿಮೇಟ್ ಅಲ್ಲ ನಾ ಸಾಸ್ ಹಚ್ಕೊಂಡು ತಿಂದಿಲ್ಲ ಈಗ ಸಾಸ್ ಹಚ್ಕೊಂಡು ತಿಂದರೆ ಒರಿಜಿನಲ್ ಟೇಸ್ಟ್ ಗೊತ್ತೂ ಆಗಲ್ಲ ಸೊ ಬರ್ರಿ ನಾವು ಸಂಡೇದ ಸ್ಯಾಂಡ್ವಿಚ್ ಎಂಜಾಯ್ ಮಾಡ್ತೀವಿ ನೀವೇನು ಮಾಡಿರಿ ನಿಮ್ಮ ಮನೆಯೊಳಗೆ ಸ್ಪೆಷಲ್ಸ ನೀವು ಅದನ್ನ ಎಂಜಾಯ್ ಮಾಡ್ರಿ ಆಮೇಲೆ ಸಿಗ್ತೇವಂತ 2 hours later. ನೋಡ್ರಿಪ್ಪ ಆಗಳ ಬರೀ ಟೇಸ್ಟ್ ತೋರಿಸಿದ ನಂಗೆ ಮಸ್ತ್ ಲೈಕ್ ಆಗ್ಯದ ಅಂತ ಹೇಳಿದೆ ಇನ್ನೂವರೆಗೂ ತರಕ್ರೆ ಇಲ್ಲ ರೆಡಿ ಆದ್ನೇನು ತಗೋ ನಿನ್ಗೋಸ್ಕರ ನೋಡಲ್ಲಿ ರೆಡಿ ಮಾಡಿ ತಂದಿರವಿ ವಾವ್ ಡಿಸೈನ್ ಮಸ್ತ್ ಮಾಡಿಯಲ್ಲ ಸ್ಮೈಲಿ ಮತ್ತೆ ಥ್ಯಾಂಕ್ ಯು ಹೇಳು ಮತ್ತೆ ಹೆಂಗಾಗೈತೆ ಅಂತ ಹೇಳಿ ಮಸ್ತ್ ಆಗ್ಯದ ನೋಡ್ರಿ ನಮ್ಮ ಮನೆಯವರು ನನಗೆ ಸಂಡೇ ಸ್ಪೆಷಲ್ ಅಂತೆ ವೆಜ್ ಕಾರ್ನ್ ಚೀಸ್ ಸ್ಯಾಂಡ್ವಿಚ್ ಮಾಡಿಕೊಟ್ರೆ ಬರ್ರಿ ತಿನ್ನೋಣಂತ ಈಗ ನೋಡ್ರಿ ಮಸ್ತ್ ಆಗ್ಯದ ಒನ್ ದಿವಸ ಹಿಂಗೆ ಅಡುಗೆ ಮಾಡೋಕೆ ಹಚ್ಚಿಬಿಡು ಅಂತಾರ್ರಿ ಸುಮ್ಮನೆ ನನಗೂ ರಜಾ ಸಿಕ್ಬಿಡ್ತದೆ ಆರಾಮ್ಸೆ ಓಕೆ ಮಾಡ್ತೀರನ್ರಿ ಸರ್ ದಿವಸ ಹಿಂಗೆ ಯಾಕೆ ಮಸ್ತ್ ಅಲ್ಲ ನಾನು ಒನ್ ಡೇ ಅಷ್ಟ ನಿಂಗೆ ಆರಾಮಿಲ್ಲ ಅಂತೇಳಿ ಮಾಡಿದ್ದೆ ದಿವಸ ಮಾಡ್ಲಿಕ್ಕಲ್ಲ ನೋಡ್ರಿಪ್ಪ ಹಿಂಗಂತಾರೆ ಏನು ಮಾಡೋದು ಯಾವಾಗಾರ ಹುಣ್ಣಿಮೆ ಅಮಾಸಿಗೊಮ್ಮೆ ತಿನ್ನಿಸ್ತಾರೆ ಹಿಂಗೆ ನಮಗೆ ಮಸ್ತ್ ಟೇಸ್ಟ್ ಆಗಿರ್ತದೆ ಅಂತ ಹೇಳಿ ಹೇಳಿದ್ರೆ ಹಿಂಗೆ ಮಾಡ್ತಾರೆ ದಿವಸ ತಿನ್ಸಿದ್ರ ಆಮೇಲೆ ಅದ್ರದ್ದು ಹೋಗ್ಬಿಡ್ತದ ಏನು ಮಾಡೋದು ಈಗ ಅಷ್ಟೇ ಇಲ್ಲಿ ಬಿಡು ಓಕೆ ಬರ್ರಿ ಮಸ್ತ್ ಆಗ್ಯದ ತಿನ್ನೋಣಂತ ಮತ್ತೆ ಆಮೇಲೆ ತಿಂದಾದ್ಮೇಲೆ ಸಿಗೋಣಂತ ಮತ್ತೆ ಏನೇನು ಆಗ್ತದೆ ಡೈಲಿ ರುಟೀನಾಗ ನೋಡೋಣಂತ The next day. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ನೆಕ್ಸ್ಟ್ ವ್ಲಾಗ್ ಅಂದ್ರೆ ಮಂಡೇ ವ್ಲಾಗ್ ಇದು ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಎಲ್ಲ ಸ್ಯಾಂಡ್ವಿಚ್ ತಿಂದಾದ್ಮೇಲೆ ಕೆಲಸ ಇತ್ತು ವಿಪರೀತ ಪ್ರಾಜೆಕ್ಟ್ಸದ್ದು ಸೊ ಹಾಗಾಗಿ ಎಡಿಟಿಂಗ್ ಒಳಗೆ ಕೂತ್ಬಿಟ್ಟಿದ್ವಿ ಇವತ್ತು ಬೆಳಗ್ಗೆನೂ ಆಗಲಿಲ್ಲ ಕೆಲಸದಾಗಿದ್ವಿ ಹಿಂಗಾಗಿ ಈಗ ಕೆಲಸದ ಮೇಲೆ ಹೊರಗೆ ಹೊಂಟಿದ್ವಿ ನೋಡ್ರಿ ಹಾಂ ಏನ್ರಿ ಹೆಂಗೆ ಮಾಡಿದ್ರೆ ಹೆಂಗ್ರಿ ಕನ್ಸಿಸ್ಟೆನ್ಸಿ ಇಲ್ಲೇ ಇಲ್ಲನ್ರಿ ನಿಮ್ಗೆ ಅದ ರೀ ಏನ್ ಮಾಡೋದ ಕೆಲ್ಸನೂ ಹಂಗಲ್ಲ ಅದ್ರ ಜೊತೆ ಕೆಲ್ಸನೂ ಮಾಡ್ಬೇಕು ಸೊ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಷ್ಟೇ ನಿನ್ನೆ ಅದ ಕ್ಲೈಮೇಟ್ ಒಂದು ಹೊಲಸದ ಸೊ ಹಾಗಾಗಿ ಈಗ ಮತ್ತೆ ಕಂಟಿನ್ಯೂ ಮಾಡಾಕತ್ತೀವಿ ಬರ್ರಿ ಹೋಗೋಣಂತ ಬರ್ರಿ ಈಗ ಕೆಲಸ ಅಂತೂ ಮುಗೀತು ಬಂದಿದ್ದು ಕೆಲಸ ಮುಗಿಸ್ಕೊಂಡ್ವಿ ಏನು ಭಾಳ ಇರಲಿಲ್ಲ ಸ್ವಲ್ಪ ಇತ್ತು ಈಗ ನೆಕ್ಸ್ಟ್ ನಮ್ಮ ಒಬ್ರದ್ದು ಫ್ರೆಂಡ್ ಅವ್ರ ಅಂಗಡಿಗೆ ಹೊಂಟೇವಿ ಯಾಕಂತ ಹೇಳಿ ಅಲ್ಲೇ ಹೋಗಿ ತೋರಿಸ್ತೇವಂತ ತೋರಿಸ್ತಿ ನಂಗೇನೋ ಸರ್ಪ್ರೈಸ್ ಕೊಡಿಸ್ಲಿಕ್ಕತ್ತಿದ್ದಲ್ಲ ಮತ್ತೆ ಅದಕ್ಕೆ ಅವತ್ತು ಅಲ್ಲೇ ಹೋಗೇ ತೋರ್ಸೋದು ಅಲ್ಲೇ ಹೋಗಿ ತೋರ್ಸೋಕೆ ಬರ್ರಿ ಲಾಕ್ದಾಗಂತೂ ಎಲ್ಲ ತೋರ್ಸಕ್ಕಂತೂ ಆಗಂಗಿಲ್ಲ ಯಾಕಂತಂದ್ರೆ ಕೆಲ್ಸದ್ದು ತೋರಿಸ್ಬೇಕಂತಂದ್ರೆ ಅದು ಕಾನ್ಫಿಡೆನ್ಷಿಯಲ್ ಏನ್ ಮಾಡಕ್ ಆಗಂಗಿಲ್ಲ ಕಸ್ಟಮರ್ದು ಇದನ್ನ ಮಾಡಬೇಕು ಅವ್ರು ಹೇಳ್ದಂಗ ನಾವು ಕೇಳಬೇಕಾಗ್ತೈತಿ ಅವ್ರು ರೆಡಿ ಇರಂಗಿಲ್ಲ ಅವ್ರ ಫೇಸ್ ತೋರಿಸ್ಲಿಕ್ಕೆ ಆಮೇಲೆ ಅಲ್ಲಿ ಮಾತಾಡೋದು ಯೂಸ್ ಆಗೋಂಗಿಲ್ಲ ಅಂತ ಹೇಳಿ ನಾವು ತೋರ್ಸಲ್ಲ ಸೊ ಹಾಗಾಗಿ ನಾವು ತೋರ್ಸ್ಲಿಕ್ಕೆ ಆಗಂಗಿಲ್ಲ ಎಷ್ಟು ಇರ್ತೈತಿ ಅಷ್ಟು ತೋರ್ಸಕ್ಕ ಇದನ್ನ ಮಾಡ್ತೇವೆ ಟ್ರೈ ಮಾಡ್ತೀವಿ ಈಗ ಸದ್ಯಕ್ಕಂತೂ ನಮ್ದು ಕೆಲಸ ಮುಗೀತು ಈಗ ಹೊಂಟೇವಿ ಬರ್ರಿ ಹೋಗೋಣ ಬರ್ರಿ ಎಲ್ಲಿ ಬಂದ್ರಿ ನಾವು ರಾಜಾಜಿನಗರ್ ಇದ ನಮ್ಮ ಫ್ರೆಂಡ್ ಶಾಪ್ KLD ಅಕ್ವೇರಿಯಮ್ಸ್ ಅಂತೇಳಿ ಬರ್ರಿ ಹೋಗೋಣ ಅಂತ
ಅವ್ರ ಕಡೆ ಮಸ್ತ್ ಮಸ್ತ್ ಬರ್ಡ್ಸು ಫಿಶಸ್ ಅದಾವೆ. ನಮ್ಮ ಸಾಹೇಬ್ರಿಗೆ ಏನು ಕೊಡಿಸ್ತಾರ ಅಂತೇಳಿ ತೋರಿಸ್ತಾರಂತ ಬರ್ರಿ. ಏನು ಸರ್ ಏನು ತೊಗೊಂಡ್ರಿ? ನನ್ನ ಸರ್ಪ್ರೈಸ್ ಸಿಕ್ತು, ಫಿಶಸ್. ಮತ್ತೆ ಇಲ್ಲೇನೋ ಹಿಡ್ಕೊಡ್ರಿ ಮೋಟರ್. ಅದು ಮೋಟ್ರ್ ಹೋಗಿತ್ತಲ್ಲ ಇವತ್ತು, ಅದಕ್ಕೆ ಫಿಶಸ್ಸು ಮತ್ತು ಮೋಟರು. ಬರ್ರಿ ಹೋಗೋಣ ಅಂತಿ. ಎಸ್, ನಮ್ಮ ಫಿಶಸ್ ಹೆಂಗಿದ್ವು ಅಂತಂದು ಹೇಳ್ರಿ. ತಾವು ತೊಗೊಂಡಿದ್ದು ಇವತ್ತು ಫಿಶಸ್ಸು. ಆಮೇಲೆ ಆ ಶಾಪ್ ಮಾತ್ರ ಅಲ್ಟಿಮೇಟ್ ಅದ. ನಾಲೆಜಬಲ್ ಶಾಪ್ ಕೀಪರ್ ಅವ್ರೆ. ನಿಮಗೇನು ಬೇಕು, ಏನೇ ಡೌಟ್ಸ್ ಇತ್ತಂದ್ರೆ ಕ್ಲಿಯರ್ ಆಗಿ ಹೇಳ್ತಾರೆ. ರಾಜಾಜಿನಗರ ನವರಂಗ್ ಇದರಿಂದ ನವರಂಗ್ ಸಿಗ್ನಲ್ ಅದಲ್ಲ, ಅದಕ್ಕಿಂತ ಮುಂಚೆನೇ ಬರ್ತದ ಅವ್ರ ಶಾಪ್ KLD ಅಕ್ವೇರಿಯಮ್ಸ್ ಅಂತ ಹೇಳಿ. ಅಲ್ಲಿ ಹೋಗ್ರಿ, ನಿಮಗೆ ಆಲ್ ಕೈಂಡ್ ಆಫ್ ಪೆಟ್ಸ್ ಸಿಗ್ತಾವ. ಬೆಕ್ಕಿರಲಿ ಏನೇ ಇರಲಿ ಅವ್ರು ತರಿಸ್ಕೊಡ್ತಾರೆ. ಆಮೇಲೆ ಯಾವುದೇ ಇದು ಬೇಕಂದ್ರು, ಏನು ಪೆಟ್ಸ್ ಎಕ್ಸಸರೀಸ್ ಬೇಕಂದ್ರೂ ಸಿಗ್ತಾವ. ಸೊ ನಾವಂತರೂ ಅವ್ರ ಅಂಗಡಿಯಾಗ ತೊಗೊಳೋದು ಏನೇ ಇದ್ರು. ಸೊ ಹಾಗಾಗಿ ಹೊಂಟೆ ನೋಡ್ರಿ ತಗೊಂಡು ಫಿಶಸ್ ಕೊಡ್ತಾರ, ಹಂಗ ಇದನ್ನ ಮಾಡಲ್ಲ. ಆಮೇಲೆ ಬೇರೆದವ್ರು ಹಿಂಗ್ ಮೋಸ ಮಾಡ್ತಾರಲ್ಲ, ಹಂಗಂತೂ ಮಾಡಂಗಿಲ್ಲ. ರೋಗ ಕೊಟ್ಟು ಇದನ್ನ ಮಾಡಿ, ಯಾಕಂದ್ರೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಮೋಸ ಹೋಗೇವಿ. ಅದಕ್ಕೆ 2-3 ಶಾಪ್ ನೋಡಿ ಎಕ್ಸ್ಪೀರಿಯನ್ಸ್ ಆಗಿ ಲಾಸ್ಟ್ ಇಲ್ಲಿ ಬಂದ್ವಿ. ಇವ್ರ ಫ್ರೆಂಡ್ ಆದ್ರು ನಮಗೆ, ಇವ್ರು ಎಲ್ಲಾ ರೀತಿ ಇದ್ರ. ಆಮೇಲೆ ಹೇಳ್ಕೊಡ್ತಾರೆ, ಏನ್ರ ಪ್ರಾಬ್ಲಮ್ ಇದ್ರೆ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳಿ. ಸೊ ಹಂಗಾಗಿ ಬರ್ರಿ, ನಾವೀಗ ತಗೊಂಡ್ವಿ ನಮ್ಮ ಫ್ರೆಂಡ್ ಅಂಗಡಿಯಾಗ ಫಿಶಸ್. ಈಗ ಮನೆಗೆ ಹೋಗಿ ಬಿಡ್ಬೇಕು ನೋಡ್ರಿ, ಟ್ಯಾಂಕ್ ಒಳಗೆ ಎಷ್ಟು ಮಸ್ತ್ ಕಾಣ್ತಾವ ಅಂತೇಳಿ ನೋಡ್ಬೇಕೀಗ. ಬರ್ರಿ. ಅದ್ರ ನಂಗೆ ಹಸಿವಾಗ್ಲಿಕ್ಕತ್ತದು. ನಮ್ಮ ಹೆಂಡತಿ ಏನ್ರ ಕೊಡಿಸ್ತಾಳ ಅಂದ್ರ ಕೊಡ್ಸಾಕ ರೆಡಿ ಇಲ್ಲ. ಕೊಡಿಸ್ತಾರ ನೋಡ್ರಿ. ಬರೀ ತಿನ್ನೋದು ಏನಂತ ಹೇಳ್ಬೇಕು ಹೇಳ್ರಿ. ತಿನ್ನೋದಂತಂದ್ರ ಮತ್ತೆ ಏನ ಮುಂಜಾನೆ 2 ಚಪಾತಿ ತಿನ್ಸಿ, ಆಮೇಲೆ ಏನಿಲ್ಲ. ನಾ ಹೇಳಿದೆ ಅಡಿಗೆ ಮಾಡ್ತೇನಿ, ಊಟ ಮಾಡ್ಕೊಂಡು ಹೋಗೋಣ. ಇಲ್ಲ ಕೆಲಸ ಮೇನ್ ಇಂಪಾರ್ಟೆಂಟ್. ಕೆಲಸ ಆಗ್ಬೇಕು ನನಗೆ. ಕೆಲಸ ಅಲ್ಲಿ ಅವ್ರಿಗೆ ಬೆಟ್ಟ ಆಗ್ಬೇಕು, ಟೈಮ್ ಕೊಟ್ಟೇನೆ ನಾನು ಅಂತ ಹೇಳಿ ಓಡಿಸ್ಕೊಂಬಂದ. ಈಗ ಮತ್ತೆ ನೋಡಿದ್ರೆ ನನಗೆ ಹೇಳ್ತಾನ ಇಲ್ಲೇನೋ ಕೈಮಗ್ಗ ಮೇಳ ಅಂತ ನೋಡ್ರಿ. ಓಡಿಸ್ಕೊಂಬಂದ ಅಂತಂದ್ರೆ ಮತ್ತೆ ಬೇಕಲ್ಲ, ಕೆಲಸ ಮಾಡಿದ್ರ ಬರ್ತೈತಿ ನಾಳೆ ಊಟ. ಹಂಗ ಬರ್ತದ ನಿಂಗ. ಗಿಡ ಹಚ್ಚವಲ್ಲ ಬಾಲ್ಕನ್ಯಾಗ, ಎಲ್ಲಿಂದ ಬರ್ತಾವ ರೊಕ್ಕ? ಗಿಡ ಹಚ್ಚೇವಿ, ಗುರ್ತಗಲ್ಲ ನಿನಗೆ. ಹೌದೌದೌದು, ನಿಲ್ ಗಿಡ ಇಲ್ಲ ಬೆಳೆದೇ ಅಲ್ಲ. ಬೆಳೆಸ್ಯಾವ ನಾವು ನೋಡಿ, ಇಲ್ಲ ದಬಾಶ್ ಬೆಳ್ಯಾಕತ್ತಾವ. ಹಂಗ ಎಲ್ಲ 2000 ನೋಟ ಗಿಡ ಬೆಳೆದ, ಲೋಟ್ ಬೆಳೆದಿಲ್ಲ ಅದ್ರಾಗ. ಇದು ಅಲ್ಲ ಪಿಂಕ್ ನೋಟ ಎಲ್ಲ. ಓ ಪಿಕಪ್ ತಗೋರಿ ಸರ ನೋಡ್ರಿ. ಕಾಣಂಗಿಲ್ಲಲ್ಲ ಮಾರೆ, ಇಂಡಿಕೇಟರ್ ಹಾಕಿ. ಬೆಂಗಳೂರಿನಲ್ಲಿ ಇರುವ ಜನತೆಗೆ ಕಣ್ಣು ಕಾಣಲ್ಲ, ಗಾಡಿ ಹೊಡೆಯಕ್ಕಂತೂ ಬರಲ್ಲ. ಅಲ್ಲ ಇಂಡಿಕೇಟರ್ ಹಾಕಿಲ್ ಬತ್ತು. ಅದು ಅಲ್ಲಿ ಇಂಡಿಕೇಟರ್ ಹಾಕಿಲ್ಲ, ಯಾವ ಸೈಡ್ ನೋಡಿ. ಇವ್ರು ಹೆಲ್ಮೆಟ್ ಇಲ್ಲ, ಏನಿಲ್ಲ, ಹಂಗ ಬರ್ತಾರ. ಹೆಲ್ಮೆಟ್ ಕಡ್ಡಾಯವಲ್ಲ, ಅದು ಅವ್ರ ತಲೆ ಅಂತಾರ. ನಿನ್ ತಲೆ ಅನ್ನೋದು ಅಲ್ಲಲ್ಲ. ಬರ್ರಿ ಹೋಗೋಣಂತ. ನಾವು ವೀರಾಂಜನೇಯ ಸ್ವಾಮಿ ಟೆಂಪಲ್ ಕಡೆ ಬಂದ್ವಿ. ಯಾಕಂದ್ರೆ ನಮ್ದು ಕಾಯಂ ಮಸಾಲ ಪುರಿ ಅಂಗಡಿ ಇಲ್ಲೇ ಅದ. ಅಂದ್ರೆ ನಮ್ದು ಅಂದ್ರೆ ಏನೋ ಇನ್ ದ ಸೆನ್ಸ್ ನಮ್ದು ಅಲ್ಲ, ಅಲ್ಲಿ ಅವ್ರು ಮಾಡೋ ನಮಗಿಡೀ ಬೆಂಗಳೂರೊಳಗೆ ಸೇರೋ ಅಂತ ಮಸಾಲ ಪುರಿ, ಸೇವ್ ಪುರಿ ಎಲ್ಲ ಇದೆ. ಬರ್ರಿ ತಿನ್ನೋಣಂತ. ಭೇಟಿಯಾದ ಜಾಗ ನಮ್ಮನ್ನೇ ಕಾಯುವಾಗ ಏಕಾಂತವೀಗ ನನ್ನ ಕಾಡಿದೆ. ಒಂದೇ ಒಂದು ಮಾತು ನೀ ಚಂದವಾಗಿ ಆಡಿ ನನ್ನ ಧ್ಯಾನವೆಲ್ಲ ಲೂಟಿ ಮಾಡಿದೆ. ಬೆಂಗಳೂರೊಳಗೆ ಮಳೆ ಬರಕತ್, ಮತ್ತು ಇವತ್ತು ಮತ್ತೆ ಸ್ಟಾರ್ಟ್ ಆತ್ ಮಳೆ. ನಾವು ಮಣಿ ಹತ್ರ ಬರೋದಕ್ಕೆ ನೋಡ್ರಪ್ಪ. ಓ ಅಂಕಲ್, ನಾವು ಹೊಳಸ್ಬೇಕಿಲ್ಲ ಗಾಡಿ. ನೀವು ಹಿಂಗೆ ಮಾಡಿದ್ರೆ ಹೆಂಗೆ? ಅಂಕಲಿಗೆ ಗೊತ್ತು ನಾವು ಬಳಸ್ತೇವೆ ಅಂತೇಳಿ, ಅಂದ್ರೂ ಬಂದಿದ್ದು ಬಂದಿರ್ತಾರ. ಏನು ಮಾಡ್ತಿ, ನಮ್ಮ ಏರಿಯಾ ಅಂಕಲ್ ಅವ್ರ ಮೊದ್ಲ. ಬರ್ರಿಪ್ಪ, ಮಳೆ ಬರತೈತಿ, ಫುಲ್ ಥಂಡಿ. ಬರ್ರಿ ನೋಡೋಣಂತ.
ಸೊ ಮನೆಗಂತೂ ಬಂದ್ವಿ, ಈಗ ನಮ್ದು ಕೆಲಸ ಸ್ಟಾರ್ಟ್ ಆತು. ಸೊ ಮತ್ತೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗೋಣ ಅಂತ. ಅಲ್ಲಿ ಮಟ್ಟ ಟಾಟಾ ಬೈ ಬಾಯ್. ಬಾಯ್. ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ.